ಸಿನಿಮಾರಂಗಕ್ಕೆ ಮತ್ತೊಂದು ಆಘಾತ ಎದುರಾಗಿರುವಂಥದ್ದು ಹೌದು. ಅತಿ ದೊಡ್ಡ ಸ್ಟಾರ್ ನಟ ಅಂತಲೇ ಹೇಳ್ಬೋದು ಮತ್ತು ಹಿರಿಯ ನಟ ಅಂತಲೂ ಕೂಡ ಹೇಳ್ಬೋದು. ಅಂಥ ದೊಡ್ಡ ನಟನೇ ಇದಾಗಿರುವಂಥದ್ದು ಅವರು ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ರೀತಿಯ ಛಾಪನ್ನು ಮೂಡಿಸಿ ಸುಮಾರು 40ಕ್ಕೂ ಅಧಿಕ ಸಿನಿಮಾಗಳು ಕೂಡ ಅವರು ಅಭಿನಯಿಸಿದ್ದಾರೆ. 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥದ್ದು. ಇನ್ನು ಹೀರೋ ಆಗಿ ಪೋಷಕ ಪಾತ್ರಗಳಲ್ಲಿ ಕೂಡ ಅವರು ಹೆಚ್ಚಾಗಿ ಅಭಿನಯಿಸ್ತಾ ಇದ್ರು ಅಂತ ಹೇಳ್ಬೋದು. ಇನ್ನು ವಿಜಯ್ ತಳಪತಿ ಇರ್ಬೋದು, ಅಜಿತ್ ಅಂತ ನಟ ಮತ್ತು ರಜನಿಕಾಂತ್ ಅವರ ಜೊತೆ ಕೂಡ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ನಟ ಇದೀಗ ನಿಧನರಾಗಿದ್ದಾರೆ ನಮ್ಮ ಮಾಹಿತಿ ಈಗ ಬಂದಿರುವಂಥದ್ದು. ಹಾಗೆ ಯಾರು ತಿಳಿದು ಬಂದಿದೆ ಡೆಲ್ಲಿ ಗಣೇಶ್ ಅವರು. ಹೌದು, ಡೆಲ್ಲಿ ಗಣೇಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರೋದು. ಇನ್ನು ಡೆಲ್ಲಿ ಗಣೇಶ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಕೂಡ ಮೂಡಿಸಿದ್ರು ಮತ್ತು ಹಿರಿಯ ನಟರಾಗಿ ಮತ್ತು ವಿಲನ್ ಆಗಿ ಕೂಡ ಅವರು ಅಭಿನಯ ಮಾಡಿದ್ರು. ಇನ್ನು ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಈಗ ಡೆಲ್ಲಿ ಗಣೇಶ್ ಅವರು ಅಗಲಿರುವಂಥದ್ದು. ಇನ್ನು ಮೊಮ್ಮಕ್ಕಳನ್ನು ಕೂಡ ಬಿಟ್ಟು ಅಗಲಿದ್ದಾರೆ. ಸದ್ಯ ಅವರಿಗೆ 64 ವರ್ಷ ಆಗಿತ್ತು. ಕೆಲವೊಂದು ದಿನಗಳಿಂದ ಕೂಡ ವಯಸ್ಸಾದ ಕಾಯಿಲೆಯಿಂದ ಅವರು ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ. ಸದ್ಯ ಇಂದು ಮುಂಜಾನೆ ತೀವ್ರ ಹೃದಯಾಘಾತವಾಗಿ ಚೆನ್ನೈನಲ್ಲಿರುವಂಥ ಖಾಸಗಿ ಆಸ್ಪತ್ರೆಯಾದಂಥ ವೆಟ್ರಿನ್ ಆಸ್ಪತ್ರೆಯಲ್ಲಿ ಕೊನೆಗೆ ಸಿಡಿದಿದ್ದಾರೆ ಎಂಬ ಮಾಹಿತಿ ಈಗ ಬಂದಿರುವಂಥದ್ದು.